ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರಿಗೆ ನಮಸ್ಕರಿಸುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳಲು ಅನುಮತಿಯನ್ನು ಬೇಡಿಕೊಂಡು 142ನೇ ಸುತ್ತಿನ ಪಾದಯಾತ್ರೆಯನ್ನು ಇಂದು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ವಾಡಿಕೆಯಂತೆ ಪಾದಯಾತ್ರೆಯ ಸಮಯದಲ್ಲಿ ನಮ್ಮೂರಿನ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷ ಸಸಿಗಳನ್ನು ನೆನೆಯುತ್ತಾ ಇಂದು ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಬಹಳ ಕಷ್ಟಪಟ್ಟು ನಮ್ಮೂರಿನ ಹಿರಿಯರು, ನಮ್ಮೂರಿನ ಗ್ರಾಮಸ್ಥರು ನಮಗೆ ಇಂದಿನ ಶ್ರೀ ಪಿಪಿಡಿ ಕ್ಷೇತ್ರವೆಂಬ ಕಲ್ಪನೆಯ ಒಂದು ದಾರಿಗೆ ಅಂದೇ ಬುನಾದಿಯನ್ನು ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿಯ ಮೂಲ ಸನ್ನಿಧಾನವನ್ನು ಬುನಾದಿಯನ್ನು ಹಾಕಿಕೊಡುವುದರ ಮೂಲಕ ನಮಗೆ ಹಿಂದಿನ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ದಾರಿದೀಪವಾಗಿದ್ದಾರೆ. ಹಾಗೆಯೇ ಅಂದು ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದಲ್ಲಿ ನಾನು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನನಗೆ ಸಿಕ್ಕಂತಹ ಒಂದು ಅವಕಾಶವನ್ನು ಬಳಸಿಕೊಂಡು ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದ ಮಣ್ಣಿನ ಐತಿಹ್ಯದ ಅಮ್ಮನವರ ಸಂದೇಶದ ಮೇರೆಗೆ ಅಂದು ಈ ಮೂಲ ಸನ್ನಿಧಾನದಲ್ಲಿ ಗ್ರಿಲ್ ವರ್ಕನ್ನು ಆಯಿತು. ತದನಂತರ ಪ್ರಾಥಮಿಕವಾಗಿ ನಾನು ಗೋವಿಂದ ಶೆಟ್ಟಿಪಾಳ್ಯದಲ್ಲಿರುವಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ಶ್ರೀ ಪಿರಿಯ ಪಟಾಲಮ್ಮ ದೇವಾಲಯ ಬೆಟ್ಟದಾಸನಪುರ ಗ್ರಾಮ ಎಂಬ ಪ್ರಥಮ ನಾಮಫಲಕವನ್ನು ಮಾಡಿಸಿಕೊಂಡು ಬಂದು ಶ್ರೀ ಮಾರಮ್ಮ ತಾಯಿಯ ಪಾದದ ಮುಂದೆ ಇಟ್ಟು ನಮಸ್ಕರಿಸಿ ತೆಗೆದುಕೊಂಡು ಬಂದು ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದ ಗ್ರಿಲ್ ವರ್ಕ್ಗೆ ಅಳವಡಿಸಿದೆ. ಇದು ಪ್ರಥಮ ನಾಮಫಲಕ. ತದನಂತರ ಕಾಲ ಕಳೆದಂತೆ ಶ್ರೀಯುತ ದೀಪ ಆರ್ ಪ್ರಭಾಕರ್ ರೆಡ್ಡಿ ರವರ ಕುಟುಂಬಸ್ಥರು ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದಲ್ಲಿ ಅಮ್ಮನವರು ಹಾದಿದ ನಡೆದಂತಹ ಒಂದು ಅವಿಸ್ಮರಣೀಯ ಅಚ್ಚರಿಯ ಒಂದು ಘಟನೆಯ ಕಾರಣ ಮೂಲ ದೇವಸ್ಥಾನದ ಇಚ್ಛೆಯಂತೆ ಶ್ರೀ ಪಿರಿಯ ಪಟ್ಟಣದ ತಾಯಿಯ ನೂತನ ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಲಾಯಿತು. ಅಂದು ನಾನು ಈ ಹಿಂದೆ ಹೇಳಿದಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಯಾವುದೇ ಸಮಯ ಸಂದರ್ಭಕ್ಕಾಗಲಿ ನಮಗೆ ಅಧಿಕಾರ ಬಲವಾಗಲಿ ಅಥವಾ ಆರ್ಥಿಕ ಬಲವಾಗಲಿ ಸಿಕ್ಕಾಗ ಯಾವುದೇ ಒಂದು ಧರ್ಮ ಅಥವಾ ಕ್ಷೇತ್ರ ಅಥವಾ ಕೌಟುಂಬಿಕ ಹಿನ್ನೆಲೆಗೆ ಧಕ್ಕೆ ತರದ ಹಾಗೆ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಆದರೆ ಈ ಸನ್ನಿಧಾನದಲ್ಲಿ ಮೂಲ ಆಶಯವನ್ನೇ ತಿರುಚಿ ತಮ್ಮ ಅಧಿಕಾರ ಮತ್ತು ಆರ್ಥಿಕ ಅಥವಾ ತಮ್ಮ ಅಜ್ಞಾನದ ಅಥವಾ ತಮ್ಮ ಅಜಾಗರೂಕತೆಯ ಕಾರಣ ಶ್ರೀ ಪಿರಿಯ ಪಟ್ಟಣದ ನೂತನ ದೇವಸ್ಥಾನದ ನಾಮಫಲಕವನ್ನು ತಮ್ಮ ಇಚ್ಛೆಯಂತೆಯೇ ಅಳವಡಿಸಿದ್ದರು. ತದನಂತರ ಅಮ್ಮನವರ ಆಶೀರ್ವಾದಗಳಂತೆ ಹಿಂದಿನ ವರ್ಷದ ಶ್ರೀ ಪಿರಿಯ ಪಟ್ಟಣದ ತಾಯಿ ವಾರ್ಷಿಕೋತ್ಸವ ಸುದಿನದಂದು ನಾವು ಅಮ್ಮನವರ ಇಚ್ಛೆಯಂತೆಯೇ ಅಥವಾ ಈ ಮಣ್ಣಿನ ಇತಿಹಾಸದ ಹಾಗೂ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ
ದಂತೆ ನಾವು ನೂತನ ದೇವಸ್ಥಾನದಲ್ಲಿ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅಳವಡಿಸಿ ಪೂಜೆ ಕೈಗೊಂಡು ಅನಾವರಣಗೊಳಿಸಲಾಯಿತು. ತದನಂತರ ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ ಜಿ ರಮೇಶಣ್ಣನವರು ನನಗೆ ಈ ಒಂದು ಸ್ಥಳದಲ್ಲಿ ಪೂಜೆ ಮಾಡಲು ಸಹ ಕಷ್ಟವಾಗುತ್ತಿದ್ದಂತಹ ಸಮಯದಲ್ಲಿ ಶ್ರೀಮತಿ ದೀಪಾ ಆರ್ ಪ್ರಭಾಕರ್ ರೆಡ್ಡಿ, ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿಯವರ ಸಾಮೀಪ್ಯ ಮತ್ತು ಅವರ ನಾಮಫಲಕದ ಅವರ ನಾಮಧೇಯದ ಪ್ರತೀಕವಾಗಿ ನಾವು ಹಿಂದಿನ ಶ್ರೀ ಪಿಪಿಡಿ ಕ್ಷೇತ್ರದ ವಿಶಾಲವಾದ ಒಂದು ಭೂಪ್ರದೇಶವನ್ನು ಕಂಡಿದ್ದೇವೆ. ಆದ್ದರಿಂದ ಅವರ ಒಂದು ನಾಮಧೇಯವನ್ನು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಅನಾವರಣ ಮಾಡಿ ಎಂದು ನನಗೆ ಸುಮಾರು 2-3 ವರ್ಷಗಳ ಕಾಲ ಹೇಳುತ್ತಲೇ ಬಂದಿದ್ದರು. ಆದ್ದರಿಂದ ನಾನು ನನ್ನ ಸ್ವಂತ ಖರ್ಚಿನ ಮೇರೆಗೆ ಶ್ರೀ ಪಿರಿಯ ಪಟಾಲಮ್ಮ ದೇವಸ್ಥಾನ ಕೊಡುಗೆ ಶ್ರೀ ಆರ್ ಪ್ರಭಾಕರ್ ರೆಡ್ಡಿ ಕುಟುಂಬದವರು, ಮೈಲಸಂದ್ರ ಹಾಗೂ ಬೆಟ್ಟದಾಸನಪುರ ಗ್ರಾಮಸ್ಥರು ಎಂಬ ಒಂದು ನಾಮಫಲಕವನ್ನು ಇಲ್ಲಿ ತಂದು ಅನಾವರಣಗೊಳಿಸಿದೆ. ತದನಂತರ ಅಮ್ಮನವರ ಕ್ಷೇತ್ರದಲ್ಲಿರುವಂತಹ ಗಿಡ ಮರಗಳ ರಕ್ಷಣೆಗಾಗಿ ಅಂದು ಈ ಒಂದು ಉತ್ತರ ದಿಕ್ಕಿನ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಿ, ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿರುವ ಹಾಗೆ ಇದು ಹಿಂಬದಿಯ ನಾಮಫಲಕದ ಒಂದು ದೃಶ್ಯಾವಳಿ. ಇಲ್ಲಿಯೂ ಸಹ ಶ್ರೀ ಪಿರಿಯ ಪಟಾಲಮ್ಮ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಎಂಬ ನಾಮಫಲಕವನ್ನು ಅನಾವರಣಗೊಳಿಸಿದ್ದೆ. ತದನಂತರ ನಮ್ಮ ರಮೇಶಣ್ಣನವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಕಂಡು, ಈ ಕ್ಷೇತ್ರದ ಇತಿಹಾಸವನ್ನು ಕಂಡು, ಈ ಕ್ಷೇತ್ರದ ಭವಿಷ್ಯವನ್ನು ನಿರ್ಧರಿಸಿ ಅವರು ಮೂಲತಃ ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದ ನಿರ್ಮಾತೃ ಕುಟುಂಬದವರಲ್ಲಿ ಒಬ್ಬರಾದಂತಹ ಶ್ರೀಯುತ ಗುಂಡಪ್ಪನವರ ಮಗನಾದಂತಹ ಶ್ರೀ ಜಿ ರಮೇಶಣ್ಣನವರು ನನ್ನ ಬಳಿ ಬಂದು ಸುಮಾರು ದಿನಗಳ ಕಾಲ ಶ್ರೀ ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಎಲ್ಲ ಕಡೆ ಹಾಕುತ್ತಿದ್ದೀಯಾ, ಈ ಕ್ಷೇತ್ರದ ಈ ಮಣ್ಣಿನ ಈ ಮೂಲ ಸನ್ನಿಧಾನದ ಇತಿಹಾಸ ನಿನಗೆ ತಿಳಿದಿಲ್ಲ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನವರು ಹಾಗೂ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸಹ ಇಲ್ಲಿ ಬಂದು ಪೂಜೆಯನ್ನು ಕೈಗೊಂಡು ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನವನ್ನು ನಿರ್ಮಿಸಿರುತ್ತಾರೆ. ಆದರೆ ನೀನು ಎಲ್ಲ ಕಡೆ ಶ್ರೀ ಪಿರಿಯ ಪಟಾಲಮ್ಮ ಎಂಬ ನಾಮಫಲಕವನ್ನು ಅನಾವರಣಗೊಳಿಸುತ್ತಲೇ ಇದ್ದೀಯಾ. ಶ್ರೀ ಪಿರಿಯ ಪಟಾಲಮ್ಮ ಅಥವಾ ಪಟಾಲಮ್ಮ ದೇವಸ್ಥಾನ ಎಂದರೆ ಒಂದು ಒಕ್ಕಲುಗೆ ಮಾತ್ರ ಮೀಸಲಾದಂತಹ ಒಂದು ಕ್ಷೇತ್ರವಾಗುತ್ತದೆ. ಆದರೆ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿಯು ಈ ಮೈಸೂರು ಸಂಸ್ಥಾನದ ಹಾಗೂ ಮೂಲತಃ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿಯ ಒಂದು ಅಮ್ಮನವರ ಆಶೀರ್ವಾದದಂತೆ ಬೆಟ್ಟದಾಸನಪುರ ಗ್ರಾಮದಲ್ಲಿಯೂ ಸಹ ಈ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಿದ್ದು, ನಮ್ಮ ಹಿರಿಯರು ಎಲ್ಲರೂ ಸಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಎಂದು ಸಂಬೋಧಿಸುತ್ತಲೇ ಬರುತ್ತಿದ್ದರು. ಆದರೆ ಕಾಲ ಕಳೆದಂತೆ ಅಥವಾ ಜ್ಞಾನಾರ್ಜನೆಯ ಕೊರತೆಯಂತೆ ಅಥವಾ ಬಾಯಿಂದ ಬಾಯಿಗೆ ಮಾತಿನಿಂದ ಮೂಲಕ ಪಟಾಲಮ್ಮ ದೇವಸ್ಥಾನ, ಪಿರಿಯ ಪಟಾಲಮ್ಮ ದೇವಸ್ಥಾನ, ಪಿರಿಯ ಪಟ್ಟಣದಮ್ಮ ಎಂಬುದು ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂಬ ನಾಣ್ಣುಡಿಯಾಗಿದೆ. ಆದ್ದರಿಂದ ಮೂಲ ಒಂದು ಸನ್ನಿಧಾನದ ಐತಿಹ್ಯಕ್ಕೆ ಧಕ್ಕೆ ಬರದ ಹಾಗೆ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿಯಿಂದಾದರೂ ಸಹ ಮೂಲ ದೇವಸ್ಥಾನದ ಆವರಣದಲ್ಲಿ ನಿರ್ಮಾಣ ಮಾಡು ಎಂದು ನನಗೆ ಮನವಿ ಮಾಡಿದರು. ಆಗ ನಾನು ಸುಮಾರು 2 ವರ್ಷಗಳ ಕಾಲ ನಾನು ಸಹ ಕೇಳಿದಂತೆ ಶ್ರೀ ಪಿರಿಯ ಪಟಾಲಮ್ಮ ತಾಯಿ, ಪಿರಿಯ ಪಟಾಲಮ್ಮ ತಾಯಿ ಎಂಬ ನಾಮಧೇಯವನ್ನು ಜೀರ್ಣೋದ್ಧಾರಗೊಳಿಸಿ ಪಿರಿಯ ಪಟ್ಟಣದಮ್ಮ ಎಂಬ ನಾಮವನ್ನು ಬದಲಾಯಿಸಲು ಬಹಳ ಕಷ್ಟ ಸಾಧ್ಯವಾಗುತ್ತದೆ. ಆಗ ನಮ್ಮ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಶ್ರೀಯುತ ಚಾಮರಾಜಣ್ಣನವರು ಸಹ ನನ್ನ ಬಳಿ ಒಮ್ಮೆ ಕರೆ ಮಾಡಿ, ನೋಡು ರಮೇಶಣ್ಣ ಹೇಳುತ್ತಿದ್ದಾರೆ, ಈ ಮೂಲ ಸನ್ನಿಧಾನ ಯಾವುದಾದರೂ ಒಂದು ನಾಮಧೇಯವನ್ನು
ಹೊಣೆಗೊಳಿಸು. ಶ್ರೀ ಪ್ರಿಯ ಪಟಾಲಮ್ಮ ಅಥವಾ ಪಟಾಲಮ್ಮ ದೇವಸ್ಥಾನ ಅಥವಾ ಶ್ರೀ ಪ್ರಿಯ ಪಟ್ಟಣದಮ್ಮ ಎಂಬಿತ್ಯಾದಿಯಾಗಿ ಹಲವಾರು ನಾಮಧೇಯವನ್ನು ಅಲಂಕೃತಗೊಳಿಸುವ ಬದಲು ರಮೇಶಣ್ಣ ತಿಳಿಸಿದ ಹಾಗೆ ಶ್ರೀ ಪ್ರಿಯ ಪಟ್ಟಣದಮ್ಮ ಸನ್ನಿಧಿಯೇ ಶ್ರೀ ಪ್ರಿಯ ಪಟ್ಟಣದಮ್ಮ ಎಂಬ ನಾಮವೇ ಅದು ಅಂತಿಮ. ಅದರಂತೆ ಅಣ್ಣನೂ ಸಹ ತಿಳಿಸಿದ ಹಾಗೆಯೇ ಒಂದು ನಾಮಫಲಕವನ್ನು ಅನಾವರಣಗೊಳಿಸು ಎಂದು ನನಗೆ ತಿಳಿಸಿದರು. ಆಗ ನಾನು ಸಹ ಸಾಕಷ್ಟು ಯೋಚಿಸಿ ನಿರ್ಧರಿಸಿ ಒಮ್ಮೆ ಇದರ ಬಗ್ಗೆ ಸಂಶೋಧನೆ ಮಾಡೋಣವೆಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಪ್ರಿಯ ಪಟಾಲಮ್ಮ ಎಂಬ ನಾಮಧೇಯವನ್ನು ಸರ್ಚ್ ಮಾಡಿದಾಗ ಎಲ್ಲಿಯೂ ಸಹ ಪ್ರಿಯ ಪಟಾಲಮ್ಮ ಎಂಬ ದೇವಸ್ಥಾನ ಅಥವಾ ದೇವಾಲಯಗಳ ಒಂದು ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಪಟಾಲಮ್ಮ ದೇವಸ್ಥಾನ, ಪಟ್ಟಣದಮ್ಮ ದೇವಸ್ಥಾನ ಎಂಬಿತ್ಯಾದಿಗೆ ಬರುತ್ತಿತ್ತು. ಆದರೆ ಪ್ರಿಯ ಪಟಾಲಮ್ಮ ಎಂಬ ದೇವಸ್ಥಾನವು ಎಲ್ಲಿಯೂ ಸಹ ಯೂಟ್ಯೂಬ್ನಲ್ಲಿ ನಮಗೆ ಮಾಹಿತಿ ದೊರಕಲಿಲ್ಲ. ತದನಂತರ ಪ್ರಿಯ ಪಟ್ಟಣದಮ್ಮ ಎಂದು ಸರ್ಚ್ ಮಾಡಲಾಗಿ ಮೈಸೂರು ಜಿಲ್ಲೆಯಲ್ಲಿರುವಂತಹ ಪ್ರಿಯ ಪಟ್ಟಣದಮ್ಮ ದೇವಸ್ಥಾನದ ಸಾಕಷ್ಟು ವಿಚಾರಗಳು ನನಗೆ ತಿಳಿಯಿತು. ಆಗ ನಾನು ಮನಗಂಡಿದ್ದು ಇಷ್ಟೇ: ಪ್ರಿಯ ಪಟ್ಟಣದಮ್ಮ ಎಂಬ ನಾಮವು ಹಾಡು ಭಾಷೆಯಲ್ಲಿ ಗ್ರಾಮ್ಯ ಪದದಲ್ಲಿ ಕಾಲ ಕಳೆದಂತೆ ಪ್ರಿಯ ಪಟಾಲಮ್ಮ ಎಂಬಿತ್ಯಾದಿಯಾಗಿ ಉಚ್ಚರಿಸುತ್ತಾ ಬಂದಿರುತ್ತಾರೆ. ಆದ್ದರಿಂದ ನಮ್ಮ ಅಣ್ಣನವರು ತಿಳಿಸಿದ ಹಾಗೆ ಹಾಗೂ ಈ ಕ್ಷೇತ್ರದ ಮೂಲ ಸನ್ನಿಧಾನದ ನಿರ್ಮಾತೃ ಕುಟುಂಬದವರಲ್ಲಿ ಒಬ್ಬರಾದಂತಹ ಶ್ರೀಯುತ ಗುಂಡಪ್ಪನವರ ಮಗನಾದಂತಹ ಶ್ರೀಯುತ ಜಿ ರಮೇಶಣ್ಣನವರ ಮನವಿಯಂತೆ ಹಾಗೂ ನಾನು ಸಹ ಯೂಟ್ಯೂಬ್ನಲ್ಲಿ ಸಂಶೋಧಿಸಿದಂತೆ ಸಾಕಷ್ಟು ಭಯಪಟ್ಟು ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂಬ ಒಂದು ನಾಮಫಲಕವನ್ನು ಮಾಡಿಸಿಕೊಂಡು ಬಂದು ಈ ಸ್ಥಳದಲ್ಲಿ ಅನಾವರಣಗೊಳಿಸಲು ಸಾಕಷ್ಟು ಭಯಪಟ್ಟು ಒಂದು ದಿನ ಬಂದು ಪೂಜೆಯನ್ನು ಶುಕ್ರವಾರ ದಿನದಂದು ಪೂಜೆಯನ್ನು ಕೈಗೊಂಡು ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂಬ ನಾಮಫಲಕವನ್ನು ಇಲ್ಲಿ ಅನಾವರಣಗೊಳಿಸಿದೆ. ಆ ಒಂದು ಕ್ಷಣ ನನಗೆ ಬಹಳ ಕಷ್ಟವಾಯಿತು. ಮನಸ್ಸು ಸಾಕಷ್ಟು ಗಾಬರಿಯಾಯಿತು. ಆದರೂ ಸಹ ಅಮ್ಮನ ಇಚ್ಛೆಯಂತೆಯೇ ನೋಡೋಣ, ಅಮ್ಮನು ಕೆಲವೊಂದು ಮುನ್ಸೂಚನೆಗಳನ್ನು ಕೊಟ್ಟಲ್ಲಿ ಬದಲಾಯಿಸಲಾಯಿತು ಎಂದು ಸುಮಾರು 1 ತಿಂಗಳ ಕಾಲ ನಾನು ಕಾದು ನೋಡಿದೆ. ಆದರೆ ಅಮ್ಮನವರ ಇತಿಹಾಸ ಮತ್ತು ಐತಿಹ್ಯ ಶ್ರೀ ಪಿರಿಯ ಪಟಾಲಮ್ಮ ಅಲ್ಲ, ಶ್ರೀ ಪಿರಿಯ ಪಟ್ಟಣದಮ್ಮ ಎಂಬ ಮೂಲ ತಳದಿಯೇ ಆಗಿತ್ತು. ಆದ್ದರಿಂದ ಅಂದು ನಾವು ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂಬ ನಾಮಫಲಕವನ್ನು ಅಳವಡಿಸಿ ತದನಂತರ ಈ ಕ್ಷೇತ್ರಕ್ಕೆ ಒಂದು ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಬೇಕೆಂದು ತೀರ್ಮಾನಿಸಿದಾಗ ಅಂದು ನಾವು ನೂತನ ತಲೆಮಾರಿಗೆ ಶ್ರೀ ಪಟಾಲಮ್ಮ ಅಥವಾ ಶ್ರೀ ಪ್ರಿಯ ಪಟಾಲಮ್ಮ ಎಂಬ ನಾಮಫಲಕದ ಬದಲಾಗಿ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂಬ ನಾಮಫಲಕವನ್ನು ಅನಾವರಣಗೊಳಿಸಿದ ನಂತರ ಸುಮಾರು 1 ವರ್ಷಗಳ ನಂತರ ಶ್ರೀ PPD ಕ್ಷೇತ್ರಕ್ಕೆ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಿ ಶ್ರೀ ಧರ್ಮೋ ರಕ್ಷತಿ ರಕ್ಷಿತಃ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಬೆಟ್ಟದಾಸನಪುರ ಬೇಗೂರು ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಎಂಬ ಒಂದು ನಾಮಫಲಕವನ್ನು ಸಿದ್ಧಪಡಿಸಿಕೊಂಡು ಬಂದು ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದ ಆವರಣದಲ್ಲಿ ಅನಾವರಣಗೊಳಿಸಿ ವಾರ್ಷಿಕೋತ್ಸವದ ಸುಸಂದರ್ಭದಂದು ಈ ಕ್ಷೇತ್ರದ ಮೂಲ ಸನ್ನಿಧಾನದ ಮತ್ತೊಬ್ಬ ಮಗನಾದಂತಹ ಶ್ರೀಯುತ ಜಿ ರಾಮಚಂದ್ರಪ್ಪ ಅವರ ಅಮೃತಹಸ್ತದಿಂದ ಅವರ ಕುಟುಂಬಸ್ಥರ ಒಂದು ಉಪಸ್ಥಿತಿಯಲ್ಲಿ ವಾರ್ಷಿಕೋತ್ಸವದ ಸುದಿನದಂದು ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು
ಅನಾವರಣಗೊಳಿಸಿ ಪೂಜೆಯನ್ನು ಕೈಗೊಳ್ಳಲಾಯಿತು. ನಾನು ಈ ಒಂದು 142ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮೂರಿನ ಹಿರಿಯರು ಹಾಗೂ ಈ ಕ್ಷೇತ್ರದ ಭವಿಷ್ಯದ ಭಕ್ತಾದಿಗಳು ಹಾಗೂ ತಲೆಮಾರಿಗೆ ಕೇಳಿಕೊಳ್ಳುವುದು ಒಂದೇ. ನನ್ನ ಸಂಶೋಧನೆಯಂತೆ ಅಥವಾ ಅಮ್ಮನವರ ಇಚ್ಛೆಯಂತೆ ಅಥವಾ ಹಿರಿಯರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಬುನಾದಿಯಂತೆ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ, ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ, ಶ್ರೀ PPD ಕ್ಷೇತ್ರ ಅಂದರೆ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ, ಕ್ಷೇತ್ರ ಅಂದರೆ ಶ್ರೀ ಪಿರಿಯ ಪಟ್ಟಣದಮ್ಮ ಅಮ್ಮನವರು, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತೆ ಅಮ್ಮನವರ ಒಂದು ತ್ರಿವೇಣಿ ಸಂಗಮವೇ ಶ್ರೀ PPD ಕ್ಷೇತ್ರವೆಂದು ಈ 142ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಭವಿಷ್ಯದ ಈ ಕ್ಷೇತ್ರದ ಭಕ್ತ ಸಂಕುಲಕ್ಕೆ ತಿಳಿಸುತ್ತಾ, ವಾಡಿಕೆಯಂತೆ ಸರ್ವರೂ ಸಹ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ, ಶ್ರೀ ಪಿರಿಯ ಪಟ್ಟಣದಮ್ಮ ಕ್ಷೇತ್ರ ಎಂದೇ, ಶ್ರೀ PPD ಕ್ಷೇತ್ರ ಎಂದೇ ಸಂಬೋಧಿಸಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಸರ್ವರಲ್ಲಿಯೂ ಸಹ ಮನವಿ ಮಾಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತ ಮಾತಾ, ಈ ಕ್ಷೇತ್ರದ ಈ ಮಣ್ಣಿನ ನಮ್ಮೂರಿನ ಹಿರಿಯರ ಒಂದು ವಾಡಿಕೆ ಮತ್ತು ಪದ್ಧತಿ ಮತ್ತು ಅನುಕರಣೆ ಹಾಗೂ ಅಭಿವೃದ್ಧಿಗೆ ಯಾರೂ ಸಹ ಮಾರಕವಾಗಿ ನಡೆದುಕೊಳ್ಳದೆ ಈ ಮಣ್ಣಿನ ಇತಿಹಾಸದ ಧರ್ಮವನ್ನು ಕಾಪಾಡಿಕೊಂಡು ಮುನ್ನಡೆಯಬೇಕೆಂದು ಪ್ರಸ್ತುತ ಶ್ರೀ ಪಿರಿಯ ಪಟ್ಟಣದಮ್ಮನವರ ಮೂಲ ಸನ್ನಿಧಾನದಲ್ಲಿ 142ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ.